ಕಡ್ಕೋಳ ಮಡಿವಾಳೇಶ್ವರ ಶಾಖಾ ಮಠವಾಗಿರ್ತಕ್ಕಂಥ ಮುಡುಗೋಳು ಗ್ರಾಮದೊಳಗ ಬಹುತೇಕ ಇವತ್ತಿನ ಒಂದು ಸಂದರ್ಭ ನೋಡಿದ್ರೆ ಇದು ಮುಡುಗೋಳು ಗ್ರಾಮದ ಇತಿಹಾಸದೊಳಗ ಸುವರ್ಣ ಅಕ್ಷರಗಳಿಂದ ಬರೆದಿರುವಂತಹ ದಿವಸ ಅಂತ ತಿಳ್ಕೊಂಡು ನಾವೆಲ್ಲರೂ ಪರಿಭಾವಿಸಬೇಕಾಗ್ತದೆ. ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಒಂದು ಮಠದ ಕಾರ್ಯಕ್ರಮವನ್ನ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ನೀವು ಬಹಳ ದಿವಸಗಳ ಕಾಲ ಹುಟ್ಟಾಪುರ ದಾನಮ್ಮ ದೇವಿ ಸಚ್ಚಾರಿತ್ರ್ಯವನ್ನ ಕೇಳ್ಕೊಂಡು ಬಂದಂತವರಾಗಿದ್ದೀರಿ. ಬಹುತೇಕ ಅದ್ರ ಮೇಲೆ ಮುಗಿದು ಹೋಗ್ಬೇಕಾಗಿತ್ತು. ಪರಮ ಪೂಜ್ಯರ ಸಮಾಶಯ ಎಂತದ ಅಂತ ತಿಳ್ಕೊಂಡು ಕೇಳಿದ್ರೆ ಈಗಿನ ದಿನಮಾನಗಳನ್ನ ನೋಡಿಕೊಂಡಾಗ, ಆಡಂಬರದ ದಿವಸಗಳನ್ನ ನೋಡಿಕೊಂಡಾಗ ಬಹುತೇಕ ಒಂದು ಮದುವೆಯನ್ನ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಬಹಳಷ್ಟು ಜನ 10 ಲಕ್ಷ ರೂಪಾಯಿಗಳನ್ನ ಸಾಲ ಮಾಡಿಕೊಂಡು ಮದುವೆ ಮಾಡುವಂಥದ್ದು ನಾವೆಲ್ಲರೂ ನೋಡ್ತೇವೆ. ಆದರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯಪ್ಪಗಳವರು ಎಷ್ಟು ದೊಡ್ಡ ಮನಸ್ಸು ಮಾಡ್ಯಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಕಡ್ಕೋಳ ಮಡಿವಾಳೇಶ್ವರ ಮಹಾಮಠದ ಭಕ್ತರು ಯಾರೂ ಸಾಲದೊಳಗ ಇರಬಾರದು ಅನ್ನುವಂತಹ ಸದುದ್ದೇಶವನ್ನು ಹೊಂದಿ ಇಂಥ ಒಂದು ಜಾತ್ರಾ ಮಹೋತ್ಸವದೊಳಗ ಸಾಮೂಹಿಕ ಲಗ್ನ ಮಾಡಬೇಕು, ಲಗ್ನದ ಹೊರೆ ತಪ್ಪಿಸ್ಬೇಕು ಅನ್ನುವಂಥ ಉದಾರತ್ವವನ್ನು ಹೊಂದಿರತಕ್ಕಂಥ ಪರಮ ಪೂಜ್ಯರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟುವುದರ ಮುಖಾಂತರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿನಮಾನ ಅಂತಂದ್ರೆ ಹೆಂಗದವ ಅಂತ ತಿಳ್ಕೊಂಡು ಕೇಳಿದ್ರೆ ಇವತ್ತು 4 ಎಕರೆ ಹೊಲ ಹೋಗಲಕ್ಕ, ಆದ್ರೆ ಬಹಳ ವೈಭವದ ಮದುವೆ ಮಾಡ್ಕೊಳ್ಬೇಕನ್ನುವಂತ ಭಾವ ಎಲ್ಲದಿರ್ತದೆ. ಆದ್ರೆ ಸಾಮೂಹಿಕ ವಿವಾಹನ ಮಾಡ್ಕೋಬೇಕನ್ನುವಂತ ಮನಸ್ಸು ಯಾರು ಮಾಡಂಗಿಲ್ಲ. ನಮಗೇನ ಭಗವಂತ ಕಡಿಮೆ ಕೊಟ್ಟಾನೆ, 16 ಎಕರೆ ಜಮೀನದ, 4 ಎಕರೆ ಹೋಗಲಕ್ಕ, 6 ಎಕರೆ ಹೋಗಲಕ್ಕ, ಆದ್ರೂ ನಾವು ಬಹಳ ಒಂದು ದುಡ್ಡು ಖರ್ಚು ಮಾಡಿಕೆ ನಾವು ಮದುವೆ ಅದ್ದೂರಿಯಾಗಿ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು ಬಹಳ ಮಂದಿ ಸಾಲದೊಳಗ ಸಿಲುಕಿ ಸಂಸಾರವನ್ನ ಮಾಡದೆ ಒದ್ದಾಡಿ ಸತ್ತವರು ನಾವು ಬಹಳ ಮಂದಿ ಬದುಕನ್ನು ನೋಡ್ತೇವೆ. ಆದರೆ ಸಾಮೂಹಿಕ ವಿವಾಹದೊಳಗ ಎಷ್ಟು ಸುಖ ಶಾಂತಿ ನೆಮ್ಮದಿ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುತೇಕ ಸಾಮೂಹಿಕ ವಿವಾಹ ಮಾಡ್ಕೊಳ್ಳೋದ್ರಿ ಒಂದು ಮಾತು. ನಿಮ್ಮದೇ ಲಗ್ನದೊಳಗ ನೀವೊಬ್ಬ ಸ್ವಾಮಿಗಳು ಕರೆಸಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ 4,000 ರೂಪಾಯಿ ಖರ್ಚು ಬರ್ತದೆ. ಆದ್ರೂ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಇಷ್ಟೆಲ್ಲ ಸ್ವಾಮಿಗಳು ನೀವು ಯಾರು ಆಮಂತ್ರಣ ಕೊಟ್ಟಿಲ್ಲ, ಯಾರಿಗೂ ಕಾಣಿಕ ಕೊಟ್ಟು ಕರೆಸಿಲ್ಲ, ಆದ್ರೆ ನೀವೆಲ್ಲರ ಮದುವೆಗೆ ಹರಿಸ್ಲಿಕ್ಕೆ ಬರ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಬಹುತೇಕ ನೀವು ಮಾಡಿರ್ತಕ್ಕಂಥ ಪುಣ್ಯನೇ ಇಲ್ಲ ಅಂತ ತಿಳ್ಕೊಂಡು ನೀವೆಲ್ಲ ಭಾವಿಸ್ಬೇಕಾಗಿದೆ. ಆ ನಿಟ್ಟಿನೊಳಗ ಮುಡುಗೋಳು ಗ್ರಾಮದೊಳಗ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಮದುವೆ ನಾವು ಬಹಳ ಕಡೆ ಬಹಳ ಮದುವೆಗಳನ್ನು ನೋಡ್ತೀವಿ. ಇದೇ ಜೇವರ್ಗಿ ತಾಲೂಕಿನೊಳಗ ಒಂದು ಮದುವೆ ನಡೆದಿತ್ತು, ಸಾಮೂಹಿಕ ಮದುವೆ. ಎಷ್ಟು ಮದುವೆ ಆಗಿದ್ದು ಅಂತ ತಿಳ್ಕೊಂಡು ಕೇಳಿದ್ರೆ 96 ಮದುವೆ ಆಗಿದ್ದು, ಸಾಮೂಹಿಕ ಮದುವೆ 96 ಮದುವೆ ಆಗಿದ್ದು. ಅವಾಗ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಒಳ ಹೊಕ್ಕಿತ್ತು. ಆಗ ಒಳ ಹೊಕ್ಕಿರ್ತಕ್ಕಂಥ ಸಂದರ್ಭದೊಳಗ ಎಲ್ಲಾ ವಧುವರರ ವಯೋಮಿತಿಯನ್ನ ತೆಗೆದು ನೋಡಿದಾಗ ಅದರ ಗ್ರಾಮ ಪಂಚಾಯತಿನ ಹೋಯ್ತು, ಜಿಲ್ಲಾ ಪಂಚಾಯತಿ ಹೋಯ್ತು, ತಾಲೂಕ್ ಪಂಚಾಯತಿ ಹೋಯ್ತು, ಸಮಾಜ ಕಲ್ಯಾಣ ಇಲಾಖೆ ಎಲ್ಲರೂ ಸೇರ್ಕೊಂಡು ಎಲ್ಲಾ ಚಟಾಸಿ ತೆಗೆದ್ರ ಎಷ್ಟು ಮದುವೆ ಆದವು ಅಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕಿಂತಲೂ ಕಡಿಮೆ ಮದುವೆ ಆದವು. ಆದ್ರೆ ನಿಮ್ಗೆ ಯಾಕೆ ಇಲ್ಲಿ ನಾನು ಮಾತು ಹೇಳ್ತೀನಿ ಅಂತ ತಿಳ್ಕೊಂಡು ಕೇಳಿದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯಪ್ಪಗಳವರು ಯಾವುದನ್ನೋ ತಪ್ಪನ್ನ ಕಾಣಬಾರ್ದು ಅನ್ನುವಂತ ದೃಷ್ಟಿಯೊಳಗ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥಿತ ಪೂರ್ಣವಾಗಿರ್ತಕ್ಕಂಥ ಮದುವೆ ಎಲ್ಲಿಯಾದ್ರೂ ನಡೆದ್ರೆ ಅದು ಮುಡುಗೋಳು ಗ್ರಾಮದೊಳಗ ನಡೆದಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಇವತ್ತಿನ ದಿವಸ ಏನು ನೂತನವಾಗಿ ವಧುವರರಾಗಿ ಸಂಸಾರದ ಹೊಸ್ತಲನ್ನು ತುಳಿಯುವಂತಹ ದಂಪತಿಗಳಿಗೆ ಒಂದು ಕಿವಿ ಮಾತು ನಮ್ಮ ಪ್ರಾಸ್ತಾವಿಕದಲ್ಲಿ ಚಿಗುರಳ್ಳಿಯ ಪರಮ ಪೂಜ್ಯರು ಬಹಳ ಸುಂದರವಾಗಿರುವಂತಹ ಮಾತು ಹೇಳಿದ್ರು. ಬಹುತೇಕ ನೀವು ಕಡ್ಕೋಳ ಮಡಿವಾಳೇಶ್ವರ ಸಂಸ್ಥಾನದೊಳಗ ಮದುವೆಯಾಗಿ ಅಂತಂದ್ರೆ ಬಹುತೇಕ ನಿಮ್ಮ ಆಯುಷ್ಯದ ದಿನಗಳು ಆ ಮನೆಯೊಳಗ ಹೆಣ್ಮಗಳು ಕಣ್ಣೀರ್ ಹಾಕ್ಲಾರ್ದಂಗೆ ನೋಡ್ಕೋಬೇಕನ್ನುವಂತ ಭಾವ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಆ ಮನೆಗೆ ಬಂದಿರ್ತಕ್ಕಂಥ ಹೆಣ್ಣು ಮಗಳು ಯಾರ ಸಲುವಾಗಿ ಬಂದಿರ್ತಾಳೆ ಅಂತ ತಿಳ್ಕೊಂಡು ಕೇಳಿದ್ರೆ ಅಕ್ಕಿನ ಬದುಕು ರೂಪಿಸಲು ಬಂದಿರಂಗಿಲ್ಲ, ಆಕಿ ನಿಮ್ಮ ಮನೆಯ ವಂಶದ ಕುಡಿಯನ್ನ ಹಬ್ಬಿಸೋದಕ್ಕಾಗಿ ಬಂದಿರ್ತಾಳೆ. ಅಂತ ವಧುವನ್ನ ಯಾರ ಮನೆಯೊಳಗೆ ಕಣ್ಣೀರ್ ಹಾಕದಂಗ ನೋಡ್ಕೊತಾರ ಆ ಮನೆ ಬೆಳ್ಳಿ ಹಬ್ಬದಂಗ ಹಬ್ಬುತ್ತದೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಆ ನಿಟ್ಟಿನೊಳಗ ತವ್ರ ಮನೆಯನ್ನ ಬಿಟ್ಟು ಬಂದಿರ್ತಕ್ಕಂಥ ತಾಯಿ ನಾನು ತವ್ರ ಮನೆ ಬಿಟ್ಟು ಬಂದನಂತ ತಿಳ್ಕೊಂಡು ಚಿಂತೆ ಪಡೆದೇನೆ ನಾನು ಬಂದಿರ್ತಕ್ಕಂಥ ಏನು ಗಂಡನ ಮನೆ ಅದಲ್ಲ, ಗಂಡನ ಮನೆಯೊಳಗೆ ಇರುವಂತ ಅತ್ತಿ ಮಾವಂದರನ್ನ ಖಾಸ ತಂದೆ ತಾಯಿ ಅಂತ ತಿಳ್ಕೊಂಡು ಭಾವದಿಂದ ಬದುಕು ಮಾಡಿದ್ರೆ ಆ ಬದುಕು ಬಂಗಾರ ಆದಿತ್ತು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪರಮ ಪೂಜ್ಯರಾಗಿರುವಂತಹ ರುದ್ರಮುನಿ ಶಿವಾಚಾರ್ಯಪ್ಪಗಳವರು ಎಲ್ಲೆಲ್ಲಿ ಕಡ್ಕೋಳದ ಶಾಖಾ ಮಠಗಳದಾವೆ ಸುಮಾರು ವರ್ಷಿಗೆ 10 ಜಾತ್ರೆಗಳನ್ನು ಮಾಡ್ತಾ 10 ಸಾಮೂಹಿಕ ಲಗ್ನಗಳನ್ನು ಮಾಡ್ತಾ ಸಾಮಾಜಿಕ ಚಿಂತನೆಗಳನ್ನ
ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಪರಮ ಪೂಜ್ಯರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ನೋಡಿದ್ರೆ ಬಹಳ ಸಂತೋಷ ತರುವಂತಹ ವಿಚಾರ. ಇಂದಿನ ಸಮಾರಂಭದೊಳಗೆ ನಮ್ಮನ್ನು ಕರೆಸಿ ಸತ್ಕರಿಸಿ 4 ಮಾತನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಶಿವಂಭೂಯ.